ಬಡವರಿಗೆ ಸಪೋರ್ಟ್ ಕೊಡೋದಿಲ್ಲ ನಮಗೆ. ಗೋಸ್ಕರ ಸುಮಾರು 15 ವರ್ಷದಿಂದ ದುಡಿಯುತ್ತಾ ಬರ್ತಾ ಇದ್ದೀನಿ. ಅದ್ರ ಸಲುವಾಗಿ ನಾಳೆ 15 ಅಂಗವಾಗಿ ಆಸ್ಪತ್ರೆ ಬಡ ರೋಗಿಗಳಿಗೆ, ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಡು. ಆಸ್ಪತ್ರೆ, KC ಜನರಲ್, ಬೋರಿಂಗ್ ಆಸ್ಪತ್ರೆ 2,000 ಜನಕ್ಕೆ ಆಪೆಲ್ಲು ಮತ್ತು ಮೂಸಂಬಿ ವಿತರಣೆ ಮಾಡಬೇಕಂತ ನಮ್ಮ ಸಂಘ ಸಂಸ್ಥೆಯ ವತಿಯಿಂದ ಅಂದ್ಕೊಂಡಿದ್ದೀವಿ. ರೈತರಿಗೆ ಯಾವುದೇ ಥರ ಮಾಡೋದಕ್ಕೋಸ್ಕರ ಹಣ್ಣು ಹಂಪಲು ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹಣ್ಣು ಹಂಪಲು ಹಂಚೋಕ್ಕೆ ಇಲ್ಲಿ ಯಾರಿಗೆ ಅನ್ಯಾಯ ಆಗುತ್ತೆ ಅವರಿಗೆ. ತಿರ್ಗಿ ಮತ್ತೆ ಕೊರೋನಾ ಒಳಗೆ 3,73,013 ಪಟ್ಟಣ ನೀರು, ವಾಟ್ರು ಸತತ 3 ತಿಂಗಳು ನಾವು ಸೇವೆ ಸಲ್ಲಿಸಿದ್ದೀವಿ. ನಾವೇ ಅಡುಗೆ ಮಾಡೋದು, ನಾವೇ ಸಲ್ಲಿಸೋದು, ಬೇರೆ ಯಾವ ಮಾಡಿ ಜನಗಳಿಗೆ ಒಳ್ಳೇದು ಮಾಡಿದ್ದೀವಿ. ಬೀದಿಯಲ್ಲಿ ಮಲ್ಕೊಂಡ್ರವ್ರಿಗೆ ಯಾರೂ ಅನ್ನ ಹಾಕಲ್ಲ, ನೀರು ಕೊಡಲ್ಲ. ಅನ್ನ ಕೊಡ್ತಾರೆ, ನೀರು ಕೊಡಲ್ಲ. ನಾವು ನೀರು ಸಮೇತ ಬಡವರಿಗೆ ಹಂಚಿದ್ದೀವಿ. ನಮ್ಮ ಕೈಯಲ್ಲಿ ಸಹಾಯ ನಮ್ಮ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಾವು ಮಾಡಿದ್ದೀವಿ. ನಾನು ಕೂಲಿ ಚಾರಿಟಬಲ್ ಟ್ರಸ್ಟಲ್ಲಿ ಅಧ್ಯಕ್ಷ ಆಗಿದ್ದೀನಿ ಸರ್. ಕೂಲಿ ಕಾರ್ಮಿಕರ ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ. ನಾವು ಸುಮಾರು ದಿವಸಗಳಿಂದ ಕೂಲಿ ಕಾರ್ಮಿಕರಿಗೆ ಎಲ್ಲೆಲ್ಲಿ ಬಡವರಿದ್ದಾರೆ ಅಲ್ಲೆಲ್ಲ ನಾವು ಊಟ, ತಿಂಡಿ, ನೀರು ಎಲ್ಲದ್ರಿಂದನೂ ಹಂಚ್ಕೊಂಡು ಬಂದಿದ್ದೀವಿ. ಇಷ್ಟು ದಿವಸನೂ ಇನ್ನು ಮುಂದೆನೂ ನಾವು ಹಂಚ್ಬೇಕಂತ ಅಂದ್ಕೊಂಡಿದ್ದೀವಿ. ನಮಗೆ ಯಾವುದರಿಂದನೂ ನಮ್ಗೆ ಯಾರ ಕಡೆಯಿಂದನೂ ಸಹಾಯ ಆಗ್ತಿಲ್ಲ. ಇನ್ನು ಮುಂದೆ ನಾವು ಹೋರಾಟ ಮಾಡೋದ್ರಿಂದ ನಮ್ಗೆ ಸಹಾಯ ಆದರೆ ಇನ್ನೂ ಕೂಲಿ ಕಾರ್ಮಿಕರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ವಿತರಣೆ ಮಾಡಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲರದ್ದು ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊಂಡೆ. 10 ಗಂಟೆ ಹಂಗೆ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮ ಸಂಘದಿಂದ ಎಲ್ಲರೂ. ಕಾರ್ಮಿಕರಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದೇನೆ. ಮತ್ತು ಇದು ಬಡ ಕಾರ್ಮಿಕರಿಗೆ ಯಾರೂ ಊಟ ಏನೂ ಕೊಡ್ತಾ ಇಲ್ಲ. ನಮ್ಮ ಅಧ್ಯಕ್ಷರು, ಚೇರ್ಮನ್ ಅವರು ಪಾಪ ಪ್ರತಿ ಸಲಿನೂ ನಮ್ಮನ್ನು ಹಿಂದೆ ಹಾಕ್ಕೊಂಡು ಎಲ್ಲರಿಗೂ ಊಟ, ನೀರು, ಪುಸ್ತಕ, ಬುಕ್ ಎಲ್ಲನೂ, ಪೆನ್ನು, ಪೆನ್ಸಿಲು ಎಲ್ಲ ವಿತರಣೆ ಮಾಡ್ತಿದ್ದಾರೆ. ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯಾಗಿ ವಿಕ್ಟೋರಿಯಾ ಹಾಸ್ಪಿಟಲು ಮತ್ತು ಬೌರಿಂಗ್ ಹಾಸ್ಪಿಟಲು, KC ಜನರಲ್ಲು ಅಲ್ಲಿ ಹಣ್ಣು ಹಂಪಲುಗಳೆಲ್ಲ ವಿತರಣೆ ಎಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಜೊತೆಯಲ್ಲಿ, ನಾವು ಅವ್ರ ಜೊತೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಬಡ ಕಾರ್ಮಿಕರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಥರದ್ರಿಂದನೂ ಸಹಾಯ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಯಾರಿಗೂ ಮೋಸ ಆಗದೆ ಎಲ್ಲ ಥರದಲ್ಲೂ ನೋಡ್ಕೊಂಡಾರೆ. ಊಟ ಆಗಲಿ, ಪೆನ್ಸಿಲು, ಪೆನ್ನು, ಬುಕ್ಕು ಪ್ರತಿಯೊಂದನ್ನು ಸಹಾಯ ಮಾಡ್ತಾರೆ. ಸೀರೆ ಆಗೋದಾಗಲಿ, ಯಾರಾದರೂ ಕಷ್ಟ ಅಂದರೆ ಮುಂದೆ ನಿಂತ್ಕೊಂಡು ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲರೂ ನೀವು ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಚಂದ್ರಾಬಾಯಿ ನನ್ನ ಹೆಸರು. ನಾನು ಅಧ್ಯಕ್ಷರು ಈ ಸಂಘದಲ್ಲಿ.